ಭಾರತದ ಸಹಾಯ ಇಲ್ದಿರ ಮಾಲ್ಡೀವ್ಸ್ ಉದ್ಧಾರ ಆಗಕ್ಕಾಗಲ್ಲ ಅಂತ ಪ್ರೆಸಿಡೆಂಟ್ ಮೊಹಮ್ಮದ್ ಮುಯಿಜುಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಮಾಲ್ಡೀವ್ಸ್ಗೆ ಭಾರತದಿಂದ ಪ್ರವಾಸಿಗರು ಹೋಗೋದು ಕಮ್ಮಿ ಆಗಿರೋದು, ಮುಯಿಜು ನಮ್ಮ ದೇಶಕ್ಕೆ ಬಂದು ಆ ದೇಶದ ಟೂರಿಸಂ ಪ್ರಮೋಟ್ ಮಾಡ್ತಿರೋದು, ನಮ್ಮ ದೇಶ ಅವರಿಗೆ ಸಹಾಯ ಮಾಡ್ತಿರೋದು, ಇದೆಲ್ಲ ಹಳೆಯ ಸುದ್ದಿ. ಇದು ಹೊಸ ಸುದ್ದಿ. ಭಾರತ ಮಾಲ್ಡೀವ್ಸ್ಗೆ ರೂಪೇ ಸರ್ವಿಸಸ್ ಟ್ರಾನ್ಸ್ಫರ್ ಮಾಡಿದೆ. ಇದು ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಭಾರತದಲ್ಲಿ. ಈ ಕಾರ್ಡ್ ಫೆಸಿಲಿಟಿ ಈಗ ಮಾಲ್ಡೀವ್ಸ್ ನಲ್ಲೂ ಲಭ್ಯ ಇರುತ್ತೆ. ಇದನ್ನ ನಮ್ಮ ಪ್ರಧಾನಿ ಹಾಗೂ ಮುಯಿಜು ವರ್ಚುಯಲಿ ಲಾಂಚ್ ಮಾಡಿದ್ರು. ಜೂನ್ 21, 2013ರಲ್ಲಿ ರೂಪೇ ಭಾರತದಲ್ಲಿ ಲಾಂಚ್ ಆಯಿತು. 2020ರಲ್ಲಿ 1158 ಬ್ಯಾಂಕ್ 603.6 ಮಿಲಿಯನ್ ಕಾರ್ಡ್ಸ್ನ ಇಶ್ಯೂ ಮಾಡಿದ್ರು. ವಿದೇಶದಲ್ಲಿ ರೂಪೇ ಸರ್ವಿಸಸ್ ಎಲ್ಲಿ ಲಭ್ಯ ಇದೆ? ಸಿಂಗಾಪುರ್ನಲ್ಲಿ ಮೇ 2018ರಲ್ಲಿ ಲಾಂಚ್ ಆಯಿತು. ಅದಾದಮೇಲೆ ಭೂತಾನ್, UAE, ಈಗ ಮಾಲ್ಡೀವ್ಸ್. ಇಷ್ಟು ದೇಶದಲ್ಲಿ ನಮ್ಮ ರೂಪೇ ಕಾರ್ಡ್ಗೆ ಮಾನ್ಯತೆ ಸಿಕ್ಕಿದೆ.